ಹಾಯ್ ಫ್ರೆಂಡ್ಸ್, ನಮಸ್ಕಾರ ಫ್ರೆಂಡ್ಸ್. ಪ್ರತಿಯೊಬ್ಬರು ಸ್ನಾನ ಮಾಡುವಾಗ ಸ್ನಾನದ ಸೋಪುಗಳನ್ನು ಬಳಸ್ತಾ ಇರ್ತೀರಿ. ನೀವು ಸ್ನಾನ ಮಾಡುವ ಸ್ನಾನದ ಸೋಪುಗಳು ನಿಮ್ಮ ಆರೋಗ್ಯಕ್ಕೆ ಅವು ಒಳ್ಳೆಯದಾ ಅಥವಾ ಇಲ್ವಾ? ನೀವು ಸ್ನಾನ ಮಾಡುವ ಸೋಪುಗಳಲ್ಲಿ ಎಷ್ಟು ಪರ್ಸೆಂಟೇಜ್ ಕೆಮಿಕಲ್ ಇದೆ, ಯಾವ ಸೋಪುಗಳು ನಮಗೆ ಸ್ನಾನ ಮಾಡಲು ಸೂಕ್ತವಾಗಿರುತ್ತೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆಯೇ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋದ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವ ಬೆಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ರೆ ಎಲ್ಲರಿಗಿಂತ ಮೊದಲು ನೀವೇ ನೋಡ್ತೀರಿ. ಫ್ರೆಂಡ್ಸ್, ಪ್ರತಿಯೊಬ್ಬರು ಸ್ನಾನ ಮಾಡಬೇಕಂದ್ರೆ ಸ್ನಾನದ ಸೋಪುಗಳನ್ನು ಬಳಸ್ತಾ ಇರ್ತೀರಿ. ಆ ಒಂದು ಸೋಪುಗಳಲ್ಲಿ ಎಷ್ಟು ಪರ್ಸೆಂಟೇಜ್ ಕೆಮಿಕಲ್ ಇದೆ ಅಂತ ನೀವು ಯಾವತ್ತಾದರೂ ಚೆಕ್ ಮಾಡಿದ್ದೀರಾ? ಯಾವ ಸೋಪುಗಳು ನಮಗೆ ಸ್ನಾನ ಮಾಡಲಿಕ್ಕೆ ಸೂಕ್ತವಾಗಿರುತ್ತೆ, ಯಾವ ಸೋಪುಗಳು ನಮಗೆ ಸ್ನಾನ ಮಾಡಲು ಸೂಕ್ತವಾಗಿರಲ್ಲ ಅಂತ ನಿಮಗೆ ಗೊತ್ತಾ? ನೀವು ಒಂದ್ಸಾರಾದರೂ ನೀವು ಬಳಸುವಂತಹ ಸ್ನಾನದ ಸೋಪ್ ಮೇಲೆ ಲೇಬಲ್ ಇರುತ್ತಲ್ಲ, ಆ ಒಂದು ಲೇಬಲನ್ನು ಯಾವತ್ತಾದರೂ ನೀವು ಓದಿದ್ರಾ? ಅದ್ರ ಮೇಲೆ ಏನು ಬರೆದಿದ್ದಾರೆ ಅಂತೇಳಿ? ಇನ್ನು ಮುಂದೆ ನೀವು ಯಾವುದೇ ಸ್ನಾನದ ಸೋಪುಗಳನ್ನು ಕೊಳ್ಳುವ ಮೊದಲು ನಾನು ಹೇಳುವುದನ್ನು ನೀವು ಚೆಕ್ ಮಾಡಿ, ಆಮೇಲೆ ನೀವು ಸ್ನಾನದ ಸೋಪುಗಳನ್ನು ಖರೀದಿ ಮಾಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸ್ನಾನದ ಸೋಪುಗಳಲ್ಲಿ ಕೆಮಿಕಲ್ ಜಾಸ್ತಿ ಇದ್ದರೆ ನಮ್ಮ ಬಾಡಿಗೆ ಅಪಾಯ ಆಗುವಂತಹ ಸಾಧ್ಯತೆ ಇರುತ್ತೆ. ಕೆಮಿಕಲ್ ಕಡಿಮೆ ಇರುವ ಸೋಪುಗಳನ್ನು ಬಳಸಿದರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ನಮ್ಮ ಬಾಡಿ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗೆ ಒಳಗಾಗಲ್ಲ. ಅದು ಯಾವ ರೀತಿಯಾಗಿ ಚೆಕ್ ಮಾಡಬೇಕಂದ್ರೆ, ಯಾವುದೇ ಸೋಪ್ ಮೇಲೆ ನಾನಿಲ್ಲಿ ನಿಮಗೆ ಒಂದು ಸೋಪ್ನ ತೋರಿಸ್ತೀನಿ ನೋಡಿ. ಸೋಪ್ನ ಹಿಂದುಗಡೆ ಬರೆದಿರ್ತಾರೆ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಂತ ಆಪ್ಷನ್ ಇರುತ್ತೆ. ಅದರ ಮುಂದುಗಡೆ TFM ಅಂತ ಇದ್ದು ಪರ್ಸೆಂಟೇಜ್ ಇರುತ್ತೆ. ಗ್ರೇಡ್ 1 ಸೋಪ್ ಇದ್ದರೆ ಅದು ನೀವು ಸ್ನಾನ ಮಾಡಲಿಕ್ಕೆ ಸೂಕ್ತವಾಗಿದೆ ಅಂದರ್ಥ. ಗ್ರೇಡ್ 2 ಇದ್ರೂ ಕೂಡ ಅದು ಪರವಾಗಿಲ್ಲ ಅಂದರ್ಥ. ಗ್ರೇಡ್ 3 ಇದ್ದರೆ ಅಂತಹ ಸ್ನಾನದ ಸೋಪುಗಳನ್ನು ಯಾವುದೇ ಕಾರಣಕ್ಕೂ ನೀವು ಬಳಸಬೇಡಿ. ಗ್ರೇಡ್ 1, 2, 3 ಅಂತ ಕೊಟ್ಟಿರ್ತಾರಲ್ಲ, ಅದ್ರ ಮುಂದೆ TFM ಅಂತ ಇರುತ್ತೆ, ಪರ್ಸೆಂಟೇಜ್ ಇರುತ್ತೆ. ಆ ಒಂದು TFM ಮಿನಿಮಮ್ 76ರಿಂದ 80 ಮೇಲೆ ಇರುವಂತಹ ಸೋಪುಗಳನ್ನು ನೀವು ಖರೀದಿ ಮಾಡಿ ಅಂತಹ ಸೋಪುಗಳನ್ನೇ ನೀವು ಸ್ನಾನ ಮಾಡುವಾಗ ಬಳಸಿ. ಯಾಕಂದರೆ 80%ಗಿಂತ ಜಾಸ್ತಿ ಇದ್ದರೆ ಅಂತಹ ಸ್ನಾನದ ಸೋಪುಗಳು ನಮ್ಮ ಆರೋಗ್ಯಕ್ಕೆ ಹಾನಿ ಉಂಟು ಮಾಡಲ್ಲ, ಅದು ಸೇಫ್ ಆಗಿರುತ್ತೆ. ಸಾಬೂನನ್ನು ನಾವು ನಿರ್ಭಯವಾಗಿ ಬಳಸ್ಕೊಳ್ಬಹುದು. ಮಿನಿಮಮ್ 76ರಿಂದ 80 ಮೇಲೆ ಇರುವ ಸ್ನಾನದ ಸೋಪುಗಳನ್ನೇ ನೀವು ಬಳಸಿ. ಅದಕ್ಕಿಂತ ಕೆಳಗಡೆ ಇರುವ ಪರ್ಸೆಂಟೇಜ್ ಕೆಳಗಡೆ ಇರುತ್ತಲ್ಲ, ಆ ಒಂದು ಸೋಪುಗಳನ್ನು ನೀವು ಯಾವುದೇ ಕಾರಣಕ್ಕೂ ಬಳಸಬೇಡಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ನಿಮಗೆ TFM ಅಂತ ಇರುತ್ತೆ, ಕಾಣ್ತಾ ಇದೆಯಲ್ಲ? ಈ ಥರ ಗ್ರೇಡ್ 1 TFM ಅಂತ ಇದ್ದು ಮುಂದುಗಡೆ ಪರ್ಸೆಂಟೇಜ್ ಇರುತ್ತೆ. ಪರ್ಸೆಂಟೇಜ್ ಜಾಸ್ತಿ ಇರ್ತಕ್ಕಂಥ ಸ್ನಾನದ ಸೋಪುಗಳನ್ನೇ ನೀವು ಹೆಚ್ಚಾಗಿ ಪರ್ಚೇಸ್ ಮಾಡಿ ಅಂತಹ ಸೋಪುಗಳನ್ನೇ ಬಳಸಿ ನೀವು ಆರೋಗ್ಯವಾಗಿ ಇರಿ. ನೀವು ಅದಕ್ಕಿಂತ ಕೆಳಗಡೆ ಪರ್ಸೆಂಟೇಜ್ ಇರುತ್ತಲ್ಲ, 76ಕ್ಕಿಂತ ಕೆಳಗಡೆ ಪರ್ಸೆಂಟೇಜ್ ಇರುತ್ತಲ್ಲ, ಅಂತಹ ಸೋಪುಗಳನ್ನು ಬಳಸಿದರೆ ನಿಮ್ಮ ಆರೋಗ್ಯ ಕೂಡ ಹಾಳಾಗುತ್ತೆ, ನಿಮ್ಮ ಚರ್ಮ ಕೂಡ ಹಾಳಾಗುತ್ತೆ. ಅದಕ್ಕಾಗಿ TFMನ ಚೆಕ್ ಮಾಡಿ ನೀವು ಸ್ನಾನದ ಸೋಪುಗಳನ್ನು ಪರ್ಚೇಸ್ ಮಾಡಿ. TFM ಜಾಸ್ತಿ ಪರ್ಸೆಂಟೇಜ್ ಇರುವಂತಹ ಸೋಪುಗಳನ್ನೇ ನೀವು ಜಾಸ್ತಿ ಉಪಯೋಗ ಮಾಡಿ. TFM ರೇಟ್ ಜಾಸ್ತಿ ಇರುವ ಸೋಪುಗಳನ್ನು ಬಳಸಿದರೆ ನಮ್ಮ ಆರೋಗ್ಯದ ಮೇಲೆ, ಚರ್ಮದ ಮೇಲೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗುವುದಿಲ್ಲ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್.